ನಮಸ್ಕಾರ ವೀಕ್ಷಕರೇ. ಚುನಾವಣಾ ಕಾವು ಏರಿರೋ ಪಶ್ಚಿಮ ಬಂಗಾಳ ಅಖಾಡಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಆಗಿದೆ. ನಿನ್ನೆ ಬಂಗಾಳ ವಿಸಿಟ್ ವೇಳೆ ಎಲೆಕ್ಷನ್ ಪಾಂಚಜನ್ಯವನ್ನ ಮೋದಿ ಊದಿದ್ದಾರೆ. ಪ್ರಧಾನಿ ಮೋದಿ ವಿಸಿಟ್ನ ಪ್ರಮುಖ ಕಾರಣ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಅನ್ನೋದಾಗಿದ್ರೂ ಇದು ಎಲೆಕ್ಷನ್ ಹಿನ್ನೆಲೆ ಬೇರೆ ರೀತಿಯಲ್ಲೇ ಸದ್ದು ಮಾಡಿತು. ಅದಕ್ಕೆ ತಕ್ಕಂತೆ ಮೋದಿ ಕೂಡ ಮಮತಾ ಬ್ಯಾನರ್ಜಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಎಲೆಕ್ಷನ್ ದೃಷ್ಟಿಯಲ್ಲಿ ಪ್ರಧಾನಿ ಮೋದಿ ಮೊದಲ ಭೇಟಿ ಮುಖ್ಯವಾಗುತ್ತೆ. ಯಾಕಂದ್ರೆ ಈ ಬಾರಿಯ ಪ್ರಮುಖ ಅಸ್ತ್ರಗಳು ಯಾವುದು ಅನ್ನೋದು ಅವರ ಕಡೆಯಿಂದ ರಿವೀಲ್ ಆಗುತ್ತೆ ಅನ್ನೋದನ್ನ ಈ ಹಿಂದೆ ಹಲವು ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಅದರಂತೆ ಪ್ರಧಾನಿ ಮೋದಿ ಒಂದಷ್ಟು ಪ್ರಮುಖ ವಿಚಾರಗಳನ್ನ ಹೇಳುವ ಮೂಲಕ ಎಲ್ಲರ ನಿರೀಕ್ಷೆಯನ್ನ ಹೆಚ್ಚಿಸಿದ್ದಾರೆ. ಕೇವಲ ಎದುರಾಳಿ ಪಕ್ಷಗಳನ್ನ ಬೈಯೋದು ಮಾತ್ರವಲ್ಲದೆ ಇಡೀ ದೇಶವೇ ಕಣ್ಣರಳಿಸೋ ಬೆಳವಣಿಗೆಗೂ ಕೂಡ ಮೋದಿ ಸಾಕ್ಷಿಯಾಗಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ದಶಕಗಳಿಂದ ಕಮ್ಯುನಿಸ್ಟ್ ಸಿದ್ಧಾಂತಿಗಳನ್ನ ಗೆಲ್ಲಿಸ್ತಾ ಬಂದಿರೋ ಬಂಗಾಳದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣಾ ಪರ್ವ ಅನ್ನೋ ಚರ್ಚೆ ಶುರುವಾಗಿದ್ದು 2021ರ ಎಲೆಕ್ಷನ್ ನಲ್ಲಿ. ಆಗ ಮಮತಾ ಸತತ 2 ಬಾರಿ ಎಲೆಕ್ಷನ್ ಗೆದ್ದು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ರು. ಆಡಳಿತ ವಿರೋಧಿ ಅಲೆ ಯಾವ ಮಟ್ಟದಲ್ಲಿತ್ತು ಅಂದ್ರೆ ಹಲವು ಸಮೀಕ್ಷೆಗಳು ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಹೇಳಿದ್ರು. ಇನ್ನು ಕೆಲವರು ನೆಕ್ ಟು ನೆಕ್ ಫೈಟ್ ಅನ್ನೋದನ್ನ ಹೇಳಿದ್ರು. ಅಲ್ಲದೆ 2020ರಲ್ಲಿ ಬಿಜೆಪಿಗೆ ಬಂದಿದ್ದ ಸುವೇಂದು ಅಧಿಕಾರಿ ಇಡೀ ರಾಜಕೀಯ ಚಿತ್ರಣ ಬದಲಿಸ್ತಾರೆ ಅನ್ನೋ ಟಾಕ್ ಕೂಡ ಇತ್ತು. ಆದ್ರೆ ಅಂತಿಮವಾಗಿ ಟಿಎಂಸಿ ಬಹುಮತದಿಂದ ಅಧಿಕಾರಕ್ಕೆ ಬಂತು. ಆ ಹೊತ್ತಲ್ಲಿ ಬಿಜೆಪಿ ಹೈಲೈಟ್ ಆಗೋದಕ್ಕೆ ಕಾರಣ 77 ಸೀಟ್ ಗೆದ್ದು ವಿಪಕ್ಷದಲ್ಲಿ ಕೂತಿದ್ದು ಹಾಗೂ ನಂದಿ ಗ್ರಾಮದಲ್ಲಿ ಸುವೇಂದು ಅಧಿಕಾರಿ ಮಮತಾರನ್ನ ಸೋಲಿಸಿದ್ದು. ಗೆದ್ದರೂ ಮುಖಭಂಗ ಅನ್ನೋ ಪರಿಸ್ಥಿತಿಯಲ್ಲಿ ಮಮತಾ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲೋ ಹಾಗಾಯ್ತು. ಆದ್ರೆ ಈ ಬಾರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಚಿತ್ರಣ ಬಿಜೆಪಿ ಪರವಾಗಿದೆ. ಎಲೆಕ್ಷನ್ ಸಮೀಪದಲ್ಲಿ ಮೊದಲ ಭೇಟಿಯಲ್ಲೇ ಪ್ರಧಾನಿ ಮೋದಿ ಗೆಲುವಿನ ವಿಶ್ವಾಸವನ್ನ ಹೊರ ಹಾಕಿರೋದು ಈಗ ಹೈಲೈಟ್ ಆಗ್ತಾ ಇದೆ. ಮಾಲ್ಡಾ ನೆಲದಲ್ಲಿ ನಿಂತು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ, ಸದ್ಯದಲ್ಲೇ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ, ಬದಲಾವಣೆಗಾಗಿ ಬಂಗಾಳದ ಜನರು ಕಾತುರದಿಂದ ಎದುರು ನೋಡ್ತಾ ಇದ್ದಾರೆ ಅನ್ನೋ ಘೋಷಣೆ ಮಾಡಿದ್ದಾರೆ. ಈ ವಿಶ್ವಾಸದ ನುಡಿಗಳ ಜೊತೆಗೆ ಮೋದಿ ಕಡೆಯಿಂದ ಹಲವು ಭರವಸೆಗಳು ಕೂಡ ಸಿಕ್ಕಿವೆ. ಪಶ್ಚಿಮ ಬಂಗಾಳದಲ್ಲಿ ನಿಂತು ಮೋದಿ 2 ಪ್ರಮುಖ ಪ್ರಾಮಿಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದ್ದು ಸದ್ಯ ದೊಡ್ಡ ಮಟ್ಟದಲ್ಲಿರೋ ಸಮಸ್ಯೆ ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತಂತೆ. ಇವರನ್ನ ಕ್ಲಿಯರ್ ಮಾಡೋ ಬಗ್ಗೆ ಮೋದಿ ಭರವಸೆ ಕೊಟ್ಟಿದ್ದಾರೆ. ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನೆನಪಿಸುವ ಮೋದಿ ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾರೆ. ದೊಡ್ಡ ಮಟ್ಟದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಒಳಗೆ ಬಿಟ್ಟುಕೊಳ್ತಾ ಇರೋದು ಮಮತಾ ಸರ್ಕಾರ. ಅವರನ್ನ ಉಳಿಸಿಕೊಂಡು ವೋಟ್ಗಾಗಿ ಬಳಸಿಕೊಳ್ತಾ ಇದ್ದಾರೆ. ಅಧಿಕಾರಕ್ಕೋಸ್ಕರ ಮಮತಾ ಮಾಡ್ತಾ ಇರೋ ಈ ಕೆಲಸ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಹಾಗೂ ದೇಶಕ್ಕೆ ಸಮಸ್ಯೆಯನ್ನ ತರ್ತಾ ಇದೆ. ಒಂದು ಕಡೆ ಡೆಮೋಗ್ರಫಿ ಬದಲಾಗ್ತಾ ಇದ್ರೆ ಇನ್ನೊಂದು ಕಡೆ ಬಂಗಾಳದ ಭಾಷೆ ಸಂಸ್ಕೃತಿ ಎಲ್ಲವೂ ಬದಲಾಗ್ತಾ ಇದೆ. ತಾವು ಭಾಷಣ ಮಾಡ್ತಾ ಇದ್ದ ಮಾಲ್ಡಾ ಹಾಗೂ ಮುರ್ಷಿದಾಬಾದ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಹಾಗೂ ದೌರ್ಜನ್ಯಗಳು ನಡೆದಿವೆ. ಆದರೆ ರಾಜಕೀಯ ಕಾರಣಗಳಿಂದ ಇದನ್ನ ಮುಚ್ಚಿ ಹಾಕಲಾಗಿದೆ ಅಂತ ಆರೋಪ ಮಾಡಿದ್ರು. ಅಲ್ಲದೆ ಇದೇ ಹೊತ್ತಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಹೇಳಿದ್ರು. ಅದು ಮತುವಾ ನಿರಾಶ್ರಿತರ ಕುರಿತಂತೆ. ಬಾಂಗ್ಲಾದೇಶದ ದಲಿತ ಹಿಂದೂಗಳಾದ ಮತುವಾ ಸಮುದಾಯದವರು ಅಲ್ಲಿ ನಡೀತಾ ಇರೋ ಹಿಂಸಾಚಾರಗಳನ್ನ ತಾಳಲಾರದೆ ಭಾರತಕ್ಕೆ ಬಂದಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ, ಅವರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಅರ್ಥಾತ್ ಬಾಂಗ್ಲಾದ ಹಿಂದೂಗಳನ್ನ ಭಾರತದಲ್ಲಿ ಉಳಿಸಿಕೊಂಡು ಅಕ್ರಮ ವಲಸಿಗರನ್ನ ಆಚೆಗೆ ಕಳಿಸೋದು ಪಕ್ಕಾ ಅನ್ನೋದನ್ನ ಹೇಳಿದ್ದಾರೆ. ಏನು ಮಮತಾ ಆಡಳಿತದ ಹಲವು ಕರಾಳ ಮುಖಗಳನ್ನ ಕೂಡ ಮೋದಿ ಅನಾವರಣ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳಿಗೆ ಕೊಕ್ಕೆ ಹಾಕ್ತಾ ಇರೋದು. ಯಾವುದೇ ಜಾತಿ ಹಾಗೂ ಧರ್ಮ ಭೇದ ಮಾಡದೆ ಆಯುಷ್ಮಾನ್ ಭಾರತ್ ಯೋಜನೆಯಂತ ಹಲವು ಜನೋಪಯೋಗಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ತಂದಿದೆ. ಈ ಯೋಜನೆಗಳನ್ನ ಹೆಚ್ಚಾಗಿ ಬಳಸ್ತಾ ಇರೋದೇ ಕಾಂಗ್ರೆಸ್ ಮತದಾರರು. ಅಷ್ಟೇ ಅಲ್ಲ, ಮಮತಾ ಓಲೈಕೆ ಮಾಡೋ ಸಮುದಾಯದವರು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಯೋಜನೆಗಳ ಲಾಭವನ್ನ ದೊಡ್ಡ ಮಟ್ಟದಲ್ಲಿ ಪಡೆದು ಕಾಂಗ್ರೆಸ್ ಪರ ಒಗ್ಗಟ್ಟಿನಿಂದ ವೋಟ್ ಹಾಕ್ತಾ ಇದ್ದಾರೆ ಅನ್ನೋ ಮಾತುಗಳಿವೆ. ಆದ್ರೆ ಬಂಗಾಳದಲ್ಲಿ ಇಂಥ ಯೋಜನೆಗಳು ಅಮಾಯಕರಿಗೂ ಕೂಡ ಸಿಗ್ತಾ ಇಲ್ಲ. ಈ ರೀತಿ ಯೋಜನೆಗಳಿಗೆ ಅಡ್ಡಪಡಿಸಿ ಬಡವರಿಗೆ ಅನ್ಯಾಯ ಮಾಡ್ತಾ ಇರೋದಕ್ಕಾಗಿ ಮಮತಾರನ್ನ ತರಾಟೆಗೆ ತೆಗೆದುಕೊಂಡ್ರು. ಅತ್ಯಂತ ಬಡವರಿಗಾಗಿ ಉಚಿತ ವಿದ್ಯುತ್ನಂತಹ ಯೋಜನೆಗಳಿದ್ರು ಅದನ್ನ ಅವರಿಗೆ ಸಿಗದಂತೆ ಮಾಡ್ತಾ ಇರೋದು ಯಾಕೆ? ಕೇಂದ್ರ ಸರ್ಕಾರಕ್ಕೆ ಕ್ರೆಡಿಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಡವರಿಗೆ ಮೋಸ ಮಾಡ್ತಾ ಇರೋದನ್ನ ಜನರ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ. ಏನು ಇದೇ ವೇಳೆ ಬಂಗಾಳ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ನೆನಪಿಸೋ ಕೆಲಸ ಮಾಡ್ತಾರೆ. ಕೆಲವೇ ದಿನಗಳ ಹಿಂದೆ ಮಹಿಳಾ ಪತ್ರಕರ್ತೆಯೊಬ್ಬಳ ಮೇಲೆ ಟಿಎಂಸಿ ಗೂಂಡಾಗಳು ನಡೆಸಿದ್ದ ಹಲ್ಲೆ ಬಗ್ಗೆ ಮಾತಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮಹಿಳಾ ಮುಖ್ಯಮಂತ್ರಿ ಇರೋ ಬಂಗಾಳ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಲ್ಲದೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯಗಳನ್ನ ಕೂಡ ನೆನಪಿಸಿದ್ರು. ಮಮತಾ ಯಾಕೆ ಅಧಿಕಾರದಲ್ಲಿ ಇರಬಾರದು ಅನ್ನೋದಕ್ಕೆ ಈ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಪುಷ್ಟಿ ಕೊಡ್ತಾ ಇದೆ. ಯಾಕಂದ್ರೆ ಕೆಲವೇ ವರ್ಷಗಳಲ್ಲಿ ಬಂಗಾಳದಲ್ಲಿ ವಿದ್ಯಾರ್ಥಿನಿಯರ ಮೇಲೆ ನಡೆದ ದೌರ್ಜನ್ಯಗಳು ಇಡೀ ದೇಶ ತಲೆ ತಗ್ಗಿಸೋ ಮಟ್ಟದಲ್ಲಿ ಇತ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಆರ್ಜಿಕರ್ ಕಾಲೇಜ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ರು.
ಇಂಥವರೇ ಆರೋಪಿಗಳು ಅನ್ನೋದು ಗೊತ್ತಿದ್ರೂ ಆ ಕೇಸ್ನಲ್ಲಿ ಒಬ್ಬ ಮಾತ್ರ ಅರೆಸ್ಟ್ ಆಗಿದ್ದು. ಅಚ್ಚುಮೆಚ್ಚಿನ ಸಮುದಾಯಕ್ಕೆ ಸೇರಿದ ಆರೋಪಿಗಳನ್ನ ಬಹಳ ಸೇಫ್ ಆಗಿ ಬಚಾವ್ ಮಾಡಿದ್ದನ್ನ ಬಂಗಾಳದ ಜನರು ನೋಡಿದ್ದಾರೆ. ಅದರ ಛಾಯೆ ಮಾಸೋ ಮುನ್ನವೇ ಲಾ ಕಾಲೇಜ್ನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆಯುತ್ತೆ. ಅತ್ಯಾಚಾರ ನಡೆಸಿದ ದುಷ್ಕರ್ಮಿ ಟಿಎಂಸಿಗೆ ಸೇರಿದ್ದವನು. ಆತ ಯಾಕೆ ಆ ಕಾಲೇಜ್ನಲ್ಲಿದ್ದ, ಆತನ ಹಿನ್ನೆಲೆ ಏನು ಅನ್ನೋದು ಕೂಡ ರಿವೀಲ್ ಆಗುತ್ತೆ. ಆದರೂ ಅಂತ ದೊಡ್ಡ ಮಟ್ಟದಲ್ಲಿ ಆತನಿಗೆ ಶಿಕ್ಷೆ ಆದ ಬಗ್ಗೆ ವರದಿಗಳಿಲ್ಲ. ಇನ್ನು ಸಂದೇಶ್ ಕಾಳಿ ಪ್ರಕರಣ, ಟಿಎಂಸಿ ಕಚೇರಿಯಲ್ಲಿ ದಿನಕ್ಕೊಂದು ಮನೆಯಿಂದ ಹೆಣ್ಣು ಮಕ್ಕಳನ್ನ ಕರೆಸಿ ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ ಅಂದ್ರೆ ಮಮತಾರಂತ ರಾಜಕಾರಣಿಗೆ ಏನು ಹೇಳಬೇಕು ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ಇಷ್ಟೆಲ್ಲಾ ಸಮಸ್ಯೆ ತಮ್ಮ ರಾಜ್ಯದಲ್ಲಿ ಇದ್ರೂ ಪುಣೆಯಲ್ಲಿದ್ದ ವಿದ್ಯಾರ್ಥಿನಿಯೊಬ್ಬಳು ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ಲು ಅನ್ನೋ ಕಾರಣಕ್ಕೆ ಕೋಲ್ಕತ್ತಾದಿಂದ ಪೊಲೀಸರನ್ನ ಕಳಿಸಿ ಅರೆಸ್ಟ್ ಮಾಡಿಕೊಂಡು ಬರ್ತಾರೆ. ಇಂಥ ಕರಾಳತೆಯನ್ನ ಮಹಿಳೆಯರ ವಿಚಾರದಲ್ಲಿ ಮಮತಾ ತೋರಿಸಿದ್ದಾರೆ. ಆದ್ರಿಂದ ಈ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ದೀದಿ ಕುರ್ಚಿ ಕಸೆಯಲಿದೆ ಅನ್ನೋದನ್ನ ಈ ಮೂಲಕ ಮೋದಿ ನೆನಪಿಸ್ತಾ ಹೋಗಿದ್ದಾರೆ. ಏನು ಮೋದಿ ಸರ್ಕಾರವನ್ನ ಉರುಳಿಸೋದಕ್ಕೆ ವಿಪಕ್ಷಗಳು ಮಾಡ್ಕೊಂಡಿರೋ ತಯಾರಿ ಅಥವಾ ಇಟ್ಕೊಂಡಿರೋ ದೊಡ್ಡ ನಿರೀಕ್ಷೆ ಅಂದ್ರೆ ಅದು ಜೆನ್ಜಿ. ಇದರ ಬಗ್ಗೆಯೂ ಕೂಡ ಮೋದಿ ಮಾತಾಡಿ ಜೆನ್ಜಿ ಮೋದಿ ಸರ್ಕಾರದ ಬೆನ್ನಿಗಿದೆ ಅನ್ನೋದನ್ನ ನೆನಪಿಸ್ತಾರೆ. ಯಾಕಂದ್ರೆ ಕಳೆದ 2-3 ವರ್ಷಗಳಿಂದ ನಡೆದ ಯಾವುದೇ ಎಲೆಕ್ಷನ್ ನಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡಿಲ್ಲ. ಒಂದಾದ ನಂತರ ಒಂದು ರಾಜ್ಯಗಳಲ್ಲಿ ಬಿಜೆಪಿ ಅಥವಾ ಎನ್ಡಿಎ ಗೆದ್ದು ಬರ್ತಾ ಇದೆ. ಮೊನ್ನೆ ನಡೆದ ಬಿಎಂಸಿ ಚುನಾವಣೆಯಲ್ಲೂ ಬಿಜೆಪಿ ಹಾಗೂ ಮೈತ್ರಿಕೂಟ ದೊಡ್ಡ ಮಟ್ಟದಲ್ಲಿ ಗೆದ್ದು ಬೀಗಿದೆ. ಇದರ ಅರ್ಥ ಏನು? ಹೊಸ ಮತದಾರರಿಂದ ಹಿಡಿದು ಹಳೆ ಮತದಾರರ ತನಕ ಎಲ್ಲರ ನಂಬಿಕೆಯನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಒಂದು ದಿಕ್ಕಲ್ಲಿ ಜನ್ಸಿಗಳನ್ನ ಬೀದಿಗಿಳಿಸಬೇಕು ಅಂತ ರಾಹುಲ್ ಗಾಂಧಿ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾತಿ ವಿಚಾರ, ಮೀಸಲಾತಿ ವಿಚಾರ ಹೀಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಯಾರು ಕೂಡ ಅದನ್ನ ನಂಬಿಕೊಂಡು ಬೀದಿಗಿಳಿದು ಭವಿಷ್ಯವನ್ನ ಹಾಳು ಮಾಡಿಕೊಳ್ತಾ ಇಲ್ಲ. ಆದ್ರಿಂದ ಜೆನ್ಜಿ ನಮ್ಮ ಬೆನ್ನಿಗಿದೆ ಅನ್ನೋ ಆತ್ಮವಿಶ್ವಾಸವನ್ನ ಹೊರಡಿಸಿದ್ದಾರೆ ಮೋದಿ. ಏನೋ ಇದೆಲ್ಲದರ ಜೊತೆಗೆ ಮೋದಿ ವಿಸಿಟ್ ಹೈಲೈಟ್ ಆಗೋದಕ್ಕೆ ಪ್ರಮುಖ ಕಾರಣವೇ ದೇಶದಲ್ಲಿ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಚಾಲನೆ ನೀಡಿರೋದು. ಕೋಲ್ಕತ್ತಾದಿಂದ ಕಾಮಾಖ್ಯ ಕಡೆಗೆ ಸಂಪರ್ಕಿಸೋ ಹೈಸ್ಪೀಡ್ ಟ್ರೈನ್ ಇದಾಗಿದ್ದು ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಎಲೆಕ್ಷನ್ ಬಂತು ಅಂದ್ರೆ ಎದುರಾಳಿ ಪಕ್ಷಗಳ ವಿರುದ್ಧ ಮಾತನಾಡೋದೇ ಅದಕ್ಕೆ ತಯಾರಿ ಅನ್ನೋ ಲೆಕ್ಕಕ್ಕೆ ಹಲವರು ಬಂದಿರುವಾಗ ಮೊದಲು ಅಭಿವೃದ್ಧಿಯನ್ನ ತೋರಿಸಿ ಅದರ ಜೊತೆಗೆ ರಾಜಕೀಯ ವಾಗ್ದಾಳಿ ನಡೆಸ್ತಾ ಇರೋದು ಬಿಜೆಪಿಗೆ ವರ್ಕೌಟ್ ಆಗ್ತಾ ಇದೆ. ಏನೋ ಇದರ ಜೊತೆಗೆ ಭಾರತದ ಹಲವು ರಾಜ್ಯಗಳಲ್ಲಿ ಯಶಸ್ವಿಯಾಗಿರೋ ಮನೆ ಮನೆಗೆ ನಲ್ಲಿ ನೀರಿನ ಯೋಜನೆ ಬಗ್ಗೆಯೂ ಕೂಡ ಮೋದಿ ಭರವಸೆ ಕೊಟ್ಟಿದ್ದಾರೆ. ಒಂದು ಕಡೆ ಮೋದಿ ಹವಾ ತೋರಿಸಿದ್ರೆ ಇನ್ನೊಂದು ಕಡೆ ಮಮತಾ ಟಿಎಂಸಿ ಕಡೆಯಿಂದ ತಿರುಗೇಟು ಕೂಡ ಬಂದಿದೆ. ಮಹಿಳೆಯರಿಗೆ ಬಂಗಾಳ ಸೇಫ್ ಅಲ್ಲ ಅನ್ನೋದಕ್ಕೆ ತೃಣಮೂಲ ವಕ್ತಾರ ಕುಣಾಲ್ ಘೋಷ್ ಉತ್ತರಿಸಿದ್ದು, ಪತ್ರಕರ್ತೆ ಮೇಲಿನ ಹಲ್ಲೆಯನ್ನು ನಾವು ಖಂಡಿಸ್ತೀವಿ, ಆದ್ರೆ ಬಿಜೆಪಿಗೆ ಮಹಿಳಾ ಸುರಕ್ಷತೆ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ, ರೆಸ್ಲಿಂಗ್ ಪಟುಗಳಿಗೆ ದೌರ್ಜನ್ಯ ನಡೆದಿತ್ತು ಅಂತೆಲ್ಲ ಹೇಳಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಟಿಎಂಸಿಗೆ ಇದು ವರ್ಕ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಟ್ನಲ್ಲಿ ಮೋದಿ ಎಂಟ್ರಿಯಿಂದ ಬಂಗಾಳದಲ್ಲಿ ಹೊಸ ಸಂಚಲನ ಮೂಡಿರೋದು ವಾಸ್ತವ. ಸದ್ಯ ಎಸ್ಐಆರ್ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದ್ದು ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.